ದಯವಿಟ್ಟು ನಮ್ಮ ಹೋರಾಟ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಗೆ ಎಲ್ಲಾ ಹೋರಿಗಳು ಮೇಲ ಮತ್ತು ನಾವು ಮನವಿ ತಗೊಳ್ಬೇಕಾಗಿರ್ತಕ್ಕಂಥ ನಾವು ಯಾರಿಗೆ ಮನವಿ ಕೊಡಕ್ಕೆ ಹೊರಟೇವಿಲ್ಲ ಅವ್ರನ್ನ ಕುಂದಿರ್ಸ್ಕೊಂಡು ಅನಿರ್ದಿಷ್ಟ ಅವಧಿ ಪ್ರತಿಭಟನೆ ಮಾಡ್ತೇವೆ. ನಾವು ಮನವಿ ಕೊಟ್ಟು ಹಂಗ ಬರಂಗಿಲ್ಲ. ಇವ್ರು ರಾಜ್ಯ ಸಮಿತಿಯವ್ರಿಗೆ ಅದನ್ನ ಚರ್ಚೆ ಮಾಡಾಕತ್ತೇವೆ. ಏನು ಅಂತಂದ್ರೆ ನಮಗೆ ಪದೇ ನಮ್ಮ ಅಧ್ಯಕ್ಷರನ್ನ ಅವ್ರು ಹೇಳ್ತಿರ್ತಾರೆ ಏನಂತಂದ್ರ ಒಂದಿನ ಕೇಕಿ ಹೊಡೆದು ಭಾಳ ಜನ ಬರ್ತಾರ, ಆದ್ರೆ ನಿರಂತರವಾಗಿ ಅದನ್ನ ಫಾಲೋಅಪ್ ಮಾಡೋರು ಭಾಳ ಕಡಿಮೆ ಇರ್ತಾರ. ಒಂದಿನ ಅಲ್ಲಿ ನಾವು ಪ್ರತಿಭಟನೆ ಕುಂತೀವಿ ಅಂತಂದ್ರ ಅವರ ನಿರ್ಣಯಗಳನ್ನು ಹೇಳೋವರೆಗೂ ಅಲ್ಲೇ ಕುಂದಿರ್ತೇವೆ. ನಾವು ನಮ್ಮ ಬೇಡಿಕೆ ಈಡೇರೋವರೆಗೂ ಅಲ್ಲೇ ಕುಂದಿರ್ತೇವೆ. ನೀವು ನಮ್ಮ ಜೊತೆಗೆ ಸಹಕಾರ ಕೊಡ್ಬೇಕಷ್ಟ. ಕುಂತಿರ್ತಿ ಹೆಂಡ್ರು ಮಕ್ಕಳು ಎಲ್ಲರನ್ನ ಬಿಟ್ಟು ಕುಂತಿರ್ತಾರ ಬಿಡ ಮಾರ ಯಾಕೆ ಬೇಕಂತ ನಿಮ್ಮ ಮನಸ್ಥಿತಿ ಬಂತು ಅಂತಂದ್ರ ಇವ್ರಿಗೂ ಇವತ್ತಿಲ್ಲ ನಾಳೆ ಬೇಜಾರಾಗತ್ತೆ. ನಾವು ಇವ್ರ ಸಂಬಂಧ ನಮ್ಮ ಸಂಬಂಧ ಈ ಜಿಲ್ಲೆ ಸಂಬಂಧ ಹೋರಾಟ ಮಾಡೋರು ನಮ್ಮನ್ನ ಇವ್ರು ನಿರ್ಲಕ್ಷ್ಯ ಮಾಡಿದ್ರು ಅಂತೇಳಿ ಇದನ್ನ ನಿಮ್ಮ ತಲೆಯಲ್ಲಿ ಇರ್ಲಿ. ಮತ್ತೆ ನೀವು ಕಡಿಮೆ ಸಂಖ್ಯೆಯಲ್ಲಿ 8 ಜನ ಬಂದಿರೋ ಅಂತ ತಿಳ್ಕೊರಿ. ನಾವೇನ್ ಅನ್ಕೊಂಡೇವಿ 8 ಜನ ಬಂದ್ರಂದ್ರ 8 ಜನ ಒಂದು 50,000 to 60,000 ಸಂಖ್ಯೆ ಸೇರಿಸುವಷ್ಟ ಶಕ್ತಿ ನಿಮ್ಮಲ್ಲಿ ಇದೆ, ನಿಮ್ಮ ಹತ್ರ ಇದೆ. ಅದನ್ನ ಕರೆ ತರೋದು ಹೆಂಗ ಹಂಗಲ್ ಸರ. ಈಗ ಈ ಡಿಸ್ಟ್ರಿಕ್ಟ್ ಒಳಗ ಎಸ್ ಹೋರಿದಾವ ಅನ್ನೋದು ಗೊತ್ತೈತಿ ಎಲ್ಲರಿಗೆ. ಈಗ ನಾವು ಹೋರಾಟ ಮಾಡ್ತೇವೆ ಅನ್ನೋ ಡೇಟ್ ಫಿಕ್ಸ್ ಆತಂದ್ರ ಆ ಹೋರಿ ಮಾಲಕರಿಗೆ ಫೋನ್ ಹಚ್ಚಿ ಹೇಳೋದು ಅದೇ ಏನಾರ ಡೇಟಿಗೆ ಫಿಕ್ಸ್ ಮಾಡೇವಿ, ನಿಮ್ ಹೋರಿ ತಗೊಂಡ್ಬರ್ಬೇಕು. ರ್ಯಾಶ್ ಹೋರಿ ತರಬಾಡ್ರಿ, ಆದ ಹೋರಿ ಚಟ್ ಕಟ್ಗೆಂದು ಗಳೆ ಕೂಡ ಹೋರಿ ಕಟ್ಗೆಂಬರ್ರಿ. ಅಣ್ಣ ನೀ ಹೇಳಿದ್ದು 100ಕ್ಕೆ 100 ಸತ್ಯ. ಈಗ ಹೋರಿ ಕಟ್ಟದವ್ರು ಎಷ್ಟು ಜನ ಬಂದಾರ ಇಲ್ಲಿ? ಅಲ್ರಿ ಈಗ ಬರ್ಲಿ ಬಿಡ್ರಿ. ಕೇಳ್ರಿ ಇಲ್ಲಿ ನಾ ಹೇಳೋದೇನಂತಂದ್ರ ನಾನ್ ಹೇಳಾಕತ್ತಿದ್ದೆ ಇಲ್ಲಿ ಬಂದವ್ರು ನಾವ್ ಮನಸ್ಥಿತಿ ಗಟ್ ಅವ್ ನಾಳೆ ನಾ ಹಗ್ಗ ಹಾಕೊಂಡ್ ಎಳ್ಕೊಂಡ್ ಬಂದ್ರು ಇಲ್ಲ ನಮ್ಮ ಮನ್ಯಾಗ ಒಬ್ರನ್ನ ಯಾರನ್ನ ಕರ್ಕೊಂಡ್ ಹೋಗ್ಯಾರ ಅಲ್ಲಿ ಹೋಗಿನ ಅಂತ ಹೇಳ್ತಾರ ಅವ್ರು. ಹೌದಾ ಬರ್ಬೇಕು ಅನ್ನೋ ಹೆಂಗಿದ್ರು ಇವತ್ತು ನಮ್ಗೆ ಬಹಳಷ್ಟು ಫಂಕ್ಷನ್ ಅದ ಬಿಟ್ಟು ಬಂದೆ. ಮೊನ್ನೆ ಮೀಟಿಂಗ್ ಕೂಡದಷ್ಟು ಜನ ಇವತ್ತು ಕುಡಿಯಲ್ಲ. ಅದಕ್ಕೆ ಈ ಡಿಸ್ಟ್ರಿಕ್ಟ್ ಒಳಗೆ ಹೋರಿ ಯಾರ್ಯಾರು ಹೋದವ ಅನ್ನೋದು ಗೊತ್ತೈತಿ, ಇದ್ದದ್ದು ಐತಿ ಎಲ್ಲಾರ್ಗಿ ಆಲ್ಮೋಸ್ಟ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹೆಂಗಾದ್ರೆ ಸಿಗ್ತೈತಿ. ಒಂದ್ ಫೋನ್ ಹಚ್ಚಿ ಹೇಳದ ನೀವು ಬರ್ಲಿಲ್ಲಪ್ಪ ಅಂದ್ರ ನೆಕ್ಸ್ಟ್ ಅಕಾಡಕ್ ನಿಮಗೆ ಪರ್ಮಿಷನ್ ಇಲ್ಲ ಅಂತಂದು ಒಂದು ಅನೌನ್ಸ್ ಮಾಡ್ರಿ ಅಂತ ನಾನು ಅನಿಸಿಕೆ. ಸರಿ ಈಗ ನೀ ಹೇಳೋದು ಓಕೆ ಅಣ್ಣ, ನಾವು ತಿಳಿಸೋದು ಅಭಿಪ್ರಾಯ ತಿಳಿಸ್ತೇವೆ ಬರ್ರಿಪ್ಪ ಅಂತೇಳಿ. ಸರಿನಾ? ಸರಿ ಕೇಳಿ ಆಯ್ತಾಯ್ತು. ಈಗ ಹಾವೇರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಹೋರಿ ಮಾಲಕರಿಗೆ ಅಣ್ಣ ಕೇಳಿ ಎಲ್ಲಾ ಹೋರಿ ಮಾಲಕರಿಗೂ ಎಲ್ಲರಿಗೆ ತಿಳಿಸ್ತೇವೆ. ಹೌದಾ? ನಾವ್ ಇಲ್ಲಿ ಸೇರಿರ್ತಕ್ಕಂಥವ್ರಿಗೆ ಜವಾಬ್ದಾರಿ ಕೊಡೋದೇನಂತಂದ್ರ ಅವ್ರಿಗಿಂತ ಹೆಚ್ಚು ನೀವು ಅತಿ ಹೆಚ್ಚು ಅವ್ರಿಗೆ ಏನಂತಂದ್ರೆ ನಾವೆಲ್ಲ ಹೊಂಟೇವಿ ಇಂಥ ದಿನ ಇಷ್ಟು ಗಂಟೆಗೆ ಸಮಯ ಮತ್ತು ದಿನಾಂಕ ಮತ್ತು ಎಲ್ಲಿ ಸೇರ್ಬೇಕು ಅನ್ನೋದನ್ನ ಹೇಳ್ತಾರೆ ಸ್ಪಷ್ಟತೆಯನ್ನು. ಅವ್ರ ಜೊತೆಗೆ ಸೇರ್ಕೊಂಡು ಹೋರಾಟವನ್ನು ಮಾಡತಕ್ಕಂಥ ಕೆಲಸ ನಮ್ಮದು. ಮತ್ತು ಇನ್ನೊಂದು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಏನಂತಂದ್ರೆ ಹೋರಾಟ ಸಮಿತಿಯವರು ಒಂದು ನಿರ್ಣಯ ತಗೊಳ್ತಾರೆ. ಏನ್ ನಿರ್ಣಯ ತಗೊಳ್ತಾರೆ? ಅನಿರ್ದಿಷ್ಟ ಅವಧಿ ನಾವು ಅಲ್ಲೇ ಇರಬೇಕು ಅಂತೇಳಿ. ಹೌದಾ? ಆದಷ್ಟು ನಾವೇನ್ ಮಾಡೇವಿ ಅಂತಂದ್ರೆ ಒಂದು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನಾವು ಅಲ್ಲೇ ಇರಬೇಕು ಅಂತೇಳಿ ನಿರ್ಣಯ ಮಾಡೇವಿ. ಅದಕ್ಕೆ ನಿಮ್ಮ ಸಹಕಾರನೂ ಬೇಕಾಗುತ್ತೆ. ಯಾಕಂತಂದ್ರೆ ಮನವಿ ಕೊಟ್ವಿ, ಹೋದ್ರು ಬಿಡು ಅಂತೇಳಿ ಅವ್ರು ಹೋಗ್ತಾರ, ಅವ್ರ ಮ್ಯಾಗ್ಲೇ ಕಳ್ಸೇವಿ ಅಂತ ಅವ್ರು ಹೇಳ್ತಾರ. ಇವ್ರು ಬಂದು ಮನವಿ ತಗೊಂಡು ಇಟ್ಕೊಂಡು ಕುಂದೋದು ಬೇಡ. ಅದಕ್ಕೆ ನಿರಂತರವಾಗಿ ನಮ್ಮ ಬೇಡಿಕೆ ಈಡೇರೋವರೆಗೂ ಅಲ್ಲೇ ಕುಂದಿರ್ತೇವೆ, ಅಲ್ಲಿ ಹೋರಾಟ ಮಾಡ್ತೇವೆ. ಮತ್ತೆ ಯಾವ ಅಧಿಕಾರಿಗಳು ಬಂದರೂ ಸಹಿತ, ಯಾವ ಇಲಾಖೆ ಅಧಿಕಾರಿಗಳು ಪೊಲೀಸರಾಗಿರ್ಬೋದು, DCFC ಆಗಿರ್ಬೋದು, ಯಾವೇ ಬಂದರೂ ಸಹಿತ, ಯಾರೇ ಬಂದರೂ ಸಹಿತ ನಾವು ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಹೋರಾಟವನ್ನು ಮಾಡೇ ಮಾಡ್ತೀವಿ ಅನ್ನೋದು ಒಂದು. ಮತ್ತೆ ನಿಮಗೆಲ್ಲ ಗೊತ್ತಿರಲಿ, ಇಲ್ಲಿ ಹೋರಿ ಮಾಲಕರು ಭಾಳಷ್ಟು ಜನ ಬಂದಾರ. ಭಾಳ ಕಡಿಮೆ ಸಂಖ್ಯೆಯಲ್ಲಿ ಏನಂತಂದ್ರೆ ಏನು ಮಾಡ್ತಾರೆ ನೋಡೋಣ, ಅಂದ್ರೆ ಗೆದ್ರೆ ಆಡಾಕ್ ಬಂದಿದ್ದೆ, ಸೋತ್ರ ನೋಡಾಕ್ ಬಂದಿದ್ದೆ ಅನ್ನೋದು ಜನ ಭಾಳಷ್ಟು ಜನ. ನೀವೇನಾದ್ರೂ ಸಹಿತ ಗೆದ್ರಿ ಅಂತಂದ್ರೆ ನಾವು ಒಂದೇ ದಿನ ಹೋಗಿದ್ನಪ್ಪ, ಹೋಗಿ ಎಲ್ಲ ಹೇಳಿ ಬಂದಿದ್ದೆ ಅಂತ ಹೇಳ್ತಾರೆ. ನಾ ಎಲ್ಲ ಸಲಹೆ ಕೊಟ್ಟು ಹೇಳಿ ಬಂದೇನೆ, ಅವ್ರಿಗೆ ಏನ್ ಬೇಕು ನಾ ಎಲ್ಲ ಹೇಳ್ದೇನೆ ಅಂತ ಹೇಳ್ತಾರೆ. ಸೋತ್ರ ಅಂದ್ರೆ ನಾ ಅದಕ್ಕೆ ಹೇಳಿಲ್ಲ, ನಾ ಹೇಳಿದ್ನಲ್ಲ ಮೊನ್ನೆ ನಿಮ್ ಇದ್ರಿಗೆ ಹೇಳಿದ್ದೆ ನಾನು ಇಂತ ಹಿಂಗಾಕತಿ. ಬಸಣ್ಣ ಅವ್ರು 4-5 ಮಂದಿ ಹಾವೇರಿಯರು, ಒಂದಿಷ್ಟು ಮಂದಿ ಹನಗಲ್ಲರು, ಹಿರೇಕೆರರು, ಬ್ಯಾಡಿಗೆಯರು, ಹಾವೇರಿ ಎಲ್ಲ ಸೇರ್ಕೊಂಡು ಶಿಕಾವು ಬಂಕಪ್ನ ಸೇರ್ಕೊಂಡು ಒಂದು 4-5 ಮಂದಿ ಅದಾರ. ಅವ್ರು ಮೊನ್ನೆ ಹೇಳಿದ್ದೆ ಕಿವಿ ಮಾತು, ಎಲ್ಲರೂ ಬರಂಗಿಲ್ಲ ಅಂತ ಹೇಳಿದ್ದೆ. ಅಂದ್ರೆ ನೀವು ಸೋತ್ರ ಹಿಂಗೆ ಹೇಳ್ತಾರೆ. ಇದೆಲ್ಲ ನಮ್ಗೆ ಗೊತ್ತದ. ಇದು ನಮ್ದು ಯಾವುದೇ ಕ್ರಾಂತಿ ಆಗ್ಬೇಕು ಅಂತ ಅಂದಾಗ ಕೆಲವರು ನಿರ್ಣಯ ತಗೊಂಡಾಗ ಆಗುತ್ತೆ, ಕೆಲವರಿಂದನ ಪ್ರಾರಂಭ ಆಗುತ್ತೆ. ಇದನ್ನ ನಾವು ಅಂತ್ಯ ಆಗೋದಕ್ಕೆ ಏನು ನೆಸಿಚೆ ಹೋಗ್ಲಿಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ನಿಮ್ಮ ತಲೆಗೆ ಏನಾದ್ರೂ ಇದ್ರೆ ಅದನ್ನ ತೆಗೆದು ಹಾಕ್ರಿ. ಆಗಲಕ್ಕೆ ಒಂದು ಮಾತು ಹೇಳಿದೆ, ನೀವು ಬರಲಿಲ್ಲ ಅಂತಂದ್ರೆ ನಾವು ಕೈ ಬಿಡ್ತೀವಿ ಅಂತೇಳಿ. ನಾವು ಕಮ್ಮಿ ಸಂಖ್ಯೆಯಲ್ಲಿ 5-6 ಜನ ಆದರೂ ಅಲ್ಲೇ ಕುಂದಿರ್ತೇವೆ. ಇದು ಸತ್ಯ. 5-6 ಜನ ಹೋರಾಟ ಮಾಡೋರು ಅಷ್ಟೇ ಜನ ಇದ್ರು ಅಲ್ಲೇ ಕುಂದಿರ್ತೇವೆ. ನಿಮ್ಮ ಸಹಕಾರ ನಮ್ಮ ನಿರಂತರವಾಗಿ ಇರಲಿ ಅನ್ನೋದು ವಿನಂತಿ ಮಾಡ್ಕೊಳಕತ್ತೇವೆ. ಇಲ್ಲಿ ಇರ್ತಕ್ಕಂಥವ್ರು ಹೋರಾಟ ಸಮಿತಿಯವರು ಮತ್ತು ಇನ್ನೊಂದು ನಾ ಬಹಳಷ್ಟು ವಿನಂತಿ ಮಾಡ್ಕೊಳ್ತೇನೆ, ದಯವಿಟ್ಟು ಪದಾಧಿಕಾರಿಗಳು ಘೋಷಣೆ ಮಾಡಿದ್ರು, ಪದಾಧಿಕಾರಿಗಳು ಘೋಷಣೆ ಮಾಡಿ ಇಟ್ಟರು, ಅವ್ರು ಬೈಲಾದಾಗ ಇಟ್ಟರ. ಹೌದಾ?
ದಯವಿಟ್ಟು ಯಾರ ಹೆಸರು ಸದಸ್ಯರಾಗಿದ್ರ, ಯಾರ ಹೆಸರು ಅಧ್ಯಕ್ಷರಾಗಿದ್ರ, ಯಾರ ಹೆಸರು ಗೌರವ ಅಧ್ಯಕ್ಷರಾಗಿದ್ರ, ನನಗೆ ಗೊತ್ತೇ ಇಲ್ಲ ಯಾವ ಪೋಸ್ಟ್ ಹಾಕ್ಯಾರ ಅಂತೇಳಿ. ಈಗ ಇವ್ರು ಹೇಳಿದ ಮ್ಯಾಗ ಗೊತ್ತಾಗ್ತದ. ದಯವಿಟ್ಟು ಆ ಪೋಸ್ಟಿಗಾಗಿ ಕೆಲಸ ಮಾಡೋರಿದ್ರ ದಯವಿಟ್ಟು ಈ ಸಮಿತಿ ಒಳಗೆ ಇರಾಕ್ ಹೋಗ್ಬೇಡ್ರಿ. ಈ ಪೋಸ್ಟಿಗಾಗಿ ಕೆಲಸ ಮಾಡ್ತೀನಿ ಅಂತಂದ್ರೆ ಯಾರು ಇದ್ರಾಗ ಹೋಗ್ಬೇಡ್ರಿ. ಯಾಕಂತಂದ್ರೆ ಪೋಸ್ಟಿಗಾಗಿ ಕೆಲಸ ಮಾಡೋರು, ಕುರ್ಚಿಗಾಗಿ ಕೆಲಸ ಮಾಡೋರು ಇದ್ರಾಗ ಇರೋ ಸ್ಥಿತಿ ಇಲ್ಲ. ಬೆಳೆ ಹಂಗೆ ಹಾಕೊಂಡು ಬೇರೆ ಕಡೆ ಇರ್ರಿ ನೀವು, ಅದಕ್ಕೆ ನಾವು ನಿಮ್ಗೆ ಸಹಕಾರ ಕೊಡ್ತೀವಿ. ಹೌದಾ? ಇದು ಹಾವೇರಿ ಜಿಲ್ಲೆಯಲ್ಲಿ ನಡೀತಕ್ಕಂತ ನಶಿಸಿ ಹೋಗ್ತಕ್ಕಂತ ಹೋರಿ ಹಬ್ಬವನ್ನ ಉಳಿಸ್ಲಿಕ್ಕೆ, ಹೌದಾ? ಈಗ ಎದುರುಗಡೆ ನಿಂತ್ಕೊಂಡವ್ರಿಗೆ ಮಾತಾಡಕ್ ಬರಂಗಿಲ್ಲ ಅಂತ ನನ್ಕಿಂತ 2 ವರ್ಷ ಮಾತಾಡಿರ್ತಾರೆ, ಅವ್ರಿಗೆ ಅವಕಾಶ ಸಿಕ್ಕಿರಂಗಿಲ್ಲ ಅಷ್ಟೇ. ಇದನ್ನ ಉಳಿಸುವಂತ ಕೆಲಸವನ್ನ ಯಾರು ಮಾಡ್ತೀರಿ ಅವ್ರ ಜವಾಬ್ದಾರಿಯಿಂದ ಕೆಲಸ ಮಾಡ್ರಿ. ಮತ್ತೆ ಯಾವುದೇ ಚೇರಿಗಾಗಿ, ಕೆಲಸಕ್ಕಾಗಿ, ಬೇರೆ ನಿಮ್ಮ ಪೋಸ್ಟ್ಗಾಗಿ ಕೆಲಸ ಮಾಡಕ್ಕೆ ಸಮಿತಿ ಒಳಗೆ ಇರ್ತೀನಿ ಅಂದ್ರೆ ದಯವಿಟ್ಟು ಯಾರು ಇರಾಕ್ ಹೋಗ್ಬೇಡ್ರಿ. ಈ ಬಸವಣ್ಣಗಾದ್ರೂ ನಾ ಪದೇ ಅದನ್ನ ಹೇಳ್ತೀನಿ, ಯಾರ್ಯಾರ ಪೋಸ್ಟ್ ಬೇಕಂತಂದ್ರೆ ಮೊದಲು ಅವ್ರಿಗೆ ಕೊಡು ಮಾರ, ಅದ್ರ ಕೆಲಸ ಮಾಡೋರಿಗೆ ಕೊಡು, ಸಮಯ ಕೊಡೋರಿ, ಹೋರಿ ಹಬ್ಬವನ್ನು ಉಳಿಸೋರಿಗೆ ಕೊಡು. ಯಾರು ಈ ಹೋರಿ ಹಬ್ಬವನ್ನು ಉಳಿಸಕ್ ಹಗಲಿರುಳು ಕೆಲಸ ಮಾಡ್ತಾರ ಅವ್ರಿಗೆ ಕೊಡು. ಅವರು ತಮ್ಮ ಮನೆ ಕೆಲಸವನ್ನ ಬಿಟ್ಟ ಮನೆ ಕೆಲಸ ಒಂದ್ ಹೊತ್ತು ನಾ ಮಾಡ್ಲಿಲ್ಲ ಅಂತಂದ್ರು ಮನೆಯವ್ರು ಹೇಳ್ಕೋಬಹುದು. ಆದ್ರೆ ಹಾವೇರಿ ಜಿಲ್ಲೆಯಲ್ಲಿ ನಡೀತಕ್ಕಂಥ ಏನಾದ್ರು ಹೋರಿ ಹಬ್ಬ ನಶಿಸಿ ಹೋದ್ರೆ ಇಂಥವ್ರನ್ನ ಅಧ್ಯಕ್ಷರು ಮಾಡಿದ್ದೆ, ಇಂಥವ್ರನ್ನ ಉಪಾಧ್ಯಕ್ಷರು ಮಾಡಿದ್ದೆ, ಇಂಥ ಗೌರವ ಅಧ್ಯಕ್ಷರು ಮಾಡಿದ್ದೆ, ಆರಾಮ್ ಉಂಡು ಹೈಫೈ ಕಾರ್ನಾಗ ಅಡ್ಡಾಡ್ ಹೋದ್ರು ಮನೆಗೆ ಅಂತ ಹೇಳಿ ಇಂತಹ ಜವಾಬ್ದಾರಿಯನ್ನ, ಇಂತಹ ಮಾತುಗಳನ್ನ ಅನ್ಸ್ಕೊಳ್ಳಕ್ ಯಾರು ತಯಾರಿಲ್ಲ. ಅದಕ್ಕಾಗಿ ನೀವೆಲ್ಲರೂ ಕೂಡ ಇದಕ್ಕಾಗಿ ನಾವೆಲ್ಲರೂ ಸಹಿತ ಹೋರಿ ಹಬ್ಬವನ್ನು ಉಳಿಸ್ಲಿಕ್ಕೆ ಮತ್ತೆ ಅದನ್ನ ಹೇಳಿದೆ ನಿಮ್ ಕಮಿಟಿ ಅವ್ರಿಗೆ. ಈ ಕಮಿಟಿ ಒಳಗಡೆ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಜವಾಬ್ದಾರಿಯಿಂದ ಕೆಲಸ ಮಾಡ್ರಿ. ನಿಮ್ ಜೊತೆಗೆ ಇವರೆಲ್ಲ ಇರ್ತಾರ ಅಂತ ಹೇಳಿ ನಾನು ಭರವಸೆ ಐತಿ. ಇರ್ತೀರಲ್ಲ ನೀವು ಅವ್ರ ಜೊತೆಗೆ? ಮತ್ ನೀವು ಸುಮ್ಮನೆ ನಿಂತ್ಕೊಂಡ್ರಿ ಅಂತಂದ್ರೆ 2 ಅರ್ಥ. ಏನಂತಂದ್ರೆ ಎಲ್ಲಾ ತಿಳ್ಕೊಂಡ್ರಿ ಅಂತ, ಇಲ್ಲ ಅಂದ್ರೆ ಏನೂ ತಿಳ್ಕೊಂಡಿಲ್ಲ ಅಂತ. ಮತ್ತೆ ಇನ್ನೊಂದೇನಂತಂದ್ರೆ ನಿಮ್ ಕಡೆಯಿಂದ ಏನು ನಮ್ಗೆ ಏನಂತಂದ್ರ ಸಮಯ ಕೊಡ್ರಿ ಅಷ್ಟೇ ಕೇಳಾಕತ್ತೀವಿ ನಾವು. ನಿಮ್ಮ ಸಮಯನ ನಮಗ್ ಕೊಡ್ರಿ ಅಂತ. ಯಾಕಂತಂದ್ರೆ ಹೋರಾಟ ಮಾಡೋಕ್ ಸಮಯ ಕೊಡ್ರಿ. ಮತ್ತೆ ಇಲ್ಲಿ ಇರ್ತಕ್ಕಂಥ ಬೇರೆ ಜಿಲ್ಲೆಯವರು 1 ನಿಮಿಷ, ಯಾಕಂತಂದ್ರೆ ಮಾತಾಡ್ರಿ ಅಂದ್ರೆ ಮಾತಾಡ್ತಾರ ಅವ್ರು. ಹೋರಿ ಹಬ್ಬದಾಗ ಬೇರೆ ಜಿಲ್ಲೆಯವ್ರು ಸಹಕಾರ ಕೊಡಾಕತ್ತಾರ ಅಂದಾಗ ನಮ್ ಜಿಲ್ಲೆಯವ್ರು ಏನ್ ಮಾಡಾಕತ್ತಾರ ಅನ್ನೋದೊಂದು ಪ್ರಶ್ನೆ ಬರ್ತೈತಿ. ಮತ್ತೆ ಅವ್ರಿಗೆ ಬೇರೆ ಕೆಲಸ ಇರ್ಬೋದು ಇಂಪಾರ್ಟೆಂಟ್. ನಮಗೂ ಬಹಳಷ್ಟು ಜನಕ್ಕೆ ಇಲ್ಲಿ ಮಾದೇಶಣ್ಣದಾಗ ಒಂದ್ ಅರ್ಧ ತಾಸ್ನಾಗ ಬರ್ತಾರೆ ಅಂದ್ರೆ ಪಾಪ ಪ್ರಕಾರ ಬಂದ್ ಬೇರೆ ಕೆಲಸ ಇದ್ರು ಸಹಿತ ಬಂದ್ರೆ ನಾವೆಲ್ಲ ಒಂದೇ ಮಾತನ್ನ ನಿಮ್ ಇದ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನ ಯಾವುದೇ ವ್ಯಕ್ತಿಯ ಮತ್ತು ಯಾವುದೇ ಪಕ್ಷದ ಸಮಿತಿಯನ್ನ ತಿರುಗಿಸ್ಲಿಕ್ಕೆ ಹೋಗ್ಬೇಡ, ಹೌದಾ? ನಮಗೆ ಯಾರು ಸಹಕಾರ ಕೊಡ್ತಾರ ಅವ್ರ ಜೊತೆಗೆ ನಾವ್ ಇರೋಣ. ಇಲ್ಲಿ ಈಗ ಮಾತಾಡ್ಬೇಕಾದಾಗ ಒಬ್ರು ಬಾಳ್ ಚಂದ ಹೇಳಿದ್ರು, ಇದನ್ನ ಯಾವುದೇ ಒಂದು ಪಕ್ಷಕ್ಕೂ ಯಾವುದೋ ಒಬ್ಬ ವ್ಯಕ್ತಿಗೆ ತಿರುಗಿಸ್ಕೊ ಹೋಗ್ಬೇಡ್ರಿ. ಮತ್ತೆ ನಾವು ಯಾರು ನಮ್ ಜೊತೆಗೆ ಸಹಕಾರ ಕೊಡ್ತಾರಲ್ಲ ಅವ್ರ ಜೊತೆಗೆ ನಾವ್ ಇರ್ತೇವೆ. ಪ್ರತ್ಯಕ್ಷನೋ ಪರೋಕ್ಷನೋ ಅವ್ರ ಜೊತೆಗೆ ನಾವು ಇರ್ತೇವೆ. ಅದು ಮಾತ್ರ 100ಕ್ಕೆ 100 ಸತ್ಯ. ನೀವೆಲ್ಲರ ಸಹಕಾರ, ಸಹಾಯ ಮತ್ತೆ ಎಲ್ಲರೂ ನಿರಂತರವಾಗಿ ನಮ್ಮ ರಾಜ್ಯ ಸಮಿತಿ ಜೊತೆಗೆ ಇರ್ಲಿ. ಮತ್ತೆ ಇನ್ನೊಂದೇನಂತಂದ್ರೆ ಪ್ರತಾಪ್ ಅವ್ರು ಹೇಳ್ಬೇಕಾದಾಗ ಹೇಳಿದ್ರೆ ನಾವು ಒಬ್ಬನೇ ವಿಡಿಯೋ ಮಾಡಾಕ್ತೇನೆ, ನೀವೆಲ್ಲ ಹಾಕಂಗಿಲ್ಲ ಅಂತೇಳಿ. ಮತ್ತೆ ಇನ್ನೊಂದ್ರೆ ನಿಮ್ಗೆಲ್ಲ ಭಯ ಇದ್ರೆ ಹಾಕ್ಬೇಡ್ರಿ. ಏನಾದ್ರೂ ಭಯ ಇದ್ರೆ ಹಾಕ್ಬೇಡ್ರಿ. ಭಯ ಇಲ್ಲ ಅಂತಂದ್ರ ಮಾತಾಡಕ್ ಬರ್ಲಿಲ್ಲ ಅಂದ್ರೆ ಬರದರ ಹಾಕ್ರಿ, ಹಾಕ್ರಿ ದಯವಿಟ್ಟು. ಯಾಕಂದ್ರೆ ಎಲ್ಲರಿಗೂ ಪ್ರಚಾರ ಆಗಲಿ. ದಯವಿಟ್ಟು ನಮ್ಮ ಹೋರಿ ಹಬ್ಬ ಉಳಿಸೋ ಜವಾಬ್ದಾರಿ ನಮ್ಮೆಲ್ಲರ ಹೊಣೆ ಐತಿ. ಹಾವೇರಿ ಜಿಲ್ಲೆ ಒಳಗೆ ನಾವು ಈ ಸಮಿತಿಯವ್ರಿಗೆ ಇನ್ನೊಂದು ವಿನಂತಿ ಮಾಡ್ಕೊಳ್ತೇನೆ, ನೀವು ಮೊದಲು ಒಂದ್ ಯಾವ್ದಾರ ಒಂದ್ ಹಬ್ಬ ಮಾಡಿ ಒಂದ್ ಚಾಲನೆ ಕೊಡ್ರಿ, ಪಾಪ ಗೊತ್ತಾಗತ್ತ ಅವ್ರಿಗೆ. ಅವ್ರು ಏನ್ ಬರೀತಾರ ಗೊತ್ತೈತಿನ? ನಿಮ್ಮಪ್ಪ ಬರಾಕತ್ತ ನೋಡಿ, ನಿಮ್ಮಪ್ಪ ನಿಮ್ಮಪ್ಪ ಅವ್ರಪ್ಪ ಇವ್ರಪ್ಪ ಅವ್ರಪ್ಪ ಬರಾಕತ್ತಾರ, ಅವ್ರಪ್ಪ ಅಂತ ಬಂದ್ ಮಾಡ್ತಾನ. ಅದ್ರ ಗೊತ್ತೈತೆ ಅವ್ರಿಗೆ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರಿ ಇರ್ಲಿ ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಮತ್ತೆ ಎಲ್ಲರೂ ಕೂಡ ನಾ ಹೋರಿ ಹಬ್ಬವನ್ನು ಉಳಿವಿಗಾಗಿ ಮಾತ್ರ, ಹೋರಿ ಹಬ್ಬವನ್ನು ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನುವಂತ ಒಂದೇ ಅಜೆಂಡಾ ಇಟ್ಕೊಂಡು ನಾವೆಲ್ಲ ಸೇರಿದ್ದೇವೆ. ಮುಂದೆ ನಮಗೆಲ್ಲರಿಗೂ ಒಳ್ಳೇದಾಗುತ್ತೆ ಅಂತೇಳಿ ಆಶಿಸ್ತಾ ಮತ್ತೆ ಎಲ್ಲ ರಾಜ್ಯ ಸಮಿತಿಯವರಿಗೂ ಕೂಡ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.